0 1 matrices ಅಂದರೆ ಏನು? If there exists a relation between AI and BJ, then we will put 1 in that place. If there is no relation between AI and BJ, then we will put 0. Same thing in digraph also, we will connect the graph if there is a relation. ಎಕ್ಸಾಂಪಲ್ ನೋಡೋಣ ಬನ್ನಿ. ಕಾಂಪೋಸಿಷನ್ ಆಫ್ ರಿಲೇಷನ್ ಅಂದರೆ ಎರಡು ರಿಲೇಷನನ್ನು ಜಾಯಿನ್ ಮಾಡ್ತಾರೆ. ಕಾಂಪೋಸಿಷನ್ ಆಫ್ ರಿಲೇಷನ್ ದಟ್ ಈಸ್ ಟ್ರಾನ್ಸಿಟಿವ್ ಎಲಿಮೆಂಟ್ಸ್ನ ಜಾಯಿನ್ ಮಾಡಬೇಕು. ಇವಾಗ ಎ ಕಾಮ ಬಿ ಇರುತ್ತೆ, ನೆಕ್ಸ್ಟ್ ಬಿ ರಿಲೇಷನಲ್ಲಿ ಬಿ ಕಾಮ ಸಿ ಇರುತ್ತೆ. ಎ ಆ್ಯಂಡ್ ಬಿನ ಜಾಯಿನ್ ಮಾಡಬೇಕಂದ್ರೆ ಟ್ರಾನ್ಸಿಟಿವ್, ಬಿ ಕಾಮನ್ ಇದೆಯಾ, ಎ ಅಲ್ಲಿರೋ ಲೆಫ್ಟ್ ಸೈಡು ಆ್ಯಂಡ್ ಬಿ ಅಲ್ಲಿರೋ ಲೆಫ್ಟ್ ಸೈಡಲ್ಲಿ, ಸೊ ಎರಡನ್ನೂ ಜಾಯಿನ್ ಮಾಡಿದ್ರೆ ಎ ಸಿ ಆಗುತ್ತೆ. ಸೊ ದಟ್ ಈಸ್ ಕಾಂಪೋಸಿಷನ್ ಆಫ್ ರಿಲೇಷನ್ಸ್. ಇವಾಗ ಇದರಲ್ಲಿ ಮ್ಯಾಟ್ರಿಕ್ಸ್ ಹೆಂಗೆ ಹಾಕೋದು ತಿಳ್ಕೊಳ್ಳೋಣ ಬನ್ನಿ. ಅವ್ರು ಕೊಟ್ಟಿದ್ದಾರೆ 1 2 3 4 6 ಎ, ಅದರದ್ದು ರಿಲೇಷನ್ನು ಆನ್ ಎ ಅಲ್ಲೇ ಇದೆ, ಎ ಆನ್ ಎ ರಿಲೇಷನ್ನು. ದೆನ್ ಡಿಫೈನ್ಡ್ ಬೈ ಎ ಆರ್ ಬಿ ಇಫ್ ಎ ಈಸ್ ಅ ಮಲ್ಟಿಪಲ್ ಆಫ್ ಬಿ. ಎ ಈಸ್ ಅ ಮಲ್ಟಿಪಲ್ ಆಫ್ ಬಿ ಅನ್ನೋದು ಏನು ಅಂದರೆ ಎ ಅಲ್ಲಿರೋ ಎಲಿಮೆಂಟು ಬಿ ಅಲ್ಲಿರೋ ಎಲಿಮೆಂಟಿಂದ ಮಲ್ಟಿಪ್ಲೈ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ 1 2 3 4 6 ಇದೆ ಅಲ್ವಾ, ಸೊ 1 1 2 1 ಎಲ್ಲ ತೊಗೊಂಡಿದ್ದೀವಿ. ಏನಂದರೆ ಈ ರೈಟ್ ಸೈಡಲ್ಲಿರೋ ಎಲಿಮೆಂಟ್ ಟೇಬಲ್ಸಲ್ಲಿ ಲೆಫ್ಟ್ ಸೈಡಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಬರುತ್ತೆ ಅಂತ. ಇವಾಗ 1 1 ಜೊತೆಲಿ 1 ಬರುತ್ತೆ, 1 1 ಜೊತೆಲಿ 2 ಬರುತ್ತೆ. ಸೊ ಆ ಥರ ನೋಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ. ಎ ಇಸ್ ಮಲ್ಟಿಪಲ್ ಆಫ್ ಬಿ ಅಂದರೆ ಬಿ ಟೇಬಲಲ್ಲಿ ಎ ಎಲಿಮೆಂಟ್ ಇರಬೇಕು, ಆ ಥರ. ಎ ಇಸ್ ಡಿವಿಸಿಬಲ್, ಎ ಇಸ್ ಡಿವೈಡ್ಸ್ ಬಿ ಅಂತ ಒಂದು ಕೊಡ್ತಾರೆ. ಅದೇನು? ಆವಾಗ ಇದ್ರದ್ದು ಉಲ್ಟಾ ಆಗಬೇಕು. ಆವಾಗ ಎ ಡಿವೈಡ್ಸ್ ಬಿ ಅಂದರೆ ಬಿ ಎಲಿಮೆಂಟು ಜಾಸ್ತಿ ಇರುತ್ತೆ, ಎ ಎಲಿಮೆಂಟು ಕಡಿಮೆ ಇರುತ್ತೆ. ಎ ಇಸ್ ಮಲ್ಟಿಪಲ್ ಆಫ್ ಬಿ ಅಂದರೆ ಎ ಬಿಗ್ಗರ್ ನಂಬರ್ ಇರುತ್ತೆ, ಬಿ ಬಂದು ಸ್ಮಾಲರ್ ನಂಬರ್ ಇರುತ್ತೆ. ಎ ಇಸ್ ಮಲ್ಟಿಪಲ್ ಆಫ್ ಬಿ, ಬಿ ಟೇಬಲಲ್ಲಿ ಎ ಬರುತ್ತೆ ಅಂತ. ಎ ಡಿವೈಡ್ಸ್ ಬಿ ಅಂತ ಕೊಟ್ಟರೆ ಏನಾಗುತ್ತೆ? ಆವಾಗ ಎ ಟೇಬಲಲ್ಲಿ ಬಿ ಬರುತ್ತೆ ಅಂತ ಅರ್ಥ. ಸೊ ಸೇಮ್ ಥಿಂಗ್, ಇವಾಗ ನಾವು ರಿಲೇಷನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ 1 2 3 4 6ನ ಯೂಸ್ ಮಾಡಿಕೊಂಡ್ರು ರಿಲೇಷನ್. ಇವಾಗ ಒನ್ ಟೇಬಲಲ್ಲಿ ಇವೆಲ್ಲ ಬರುತ್ತಲ್ವಾ, ಎಲ್ಲ ನಂಬರ್ಸು ಬರುತ್ತೆ 1 ಟೇಬಲಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 1 ಹಾಕೊಂಡು 1 2 3 4 6 ಎಲ್ಲ ನಂಬರು ಹಾಕೊಂಡು ರೈಟಲ್ಲಿ 1 ಹಾಕ್ಕೊಂಡ್ರೆ 1 1 2 1 3 1 4 1 6 1 ಎಲ್ಲ ಸಿಗುತ್ತೆ ನಿಮಗೆ. ದೆನ್ ನೆಕ್ಸ್ಟ್ ನಂಬರ್ ಇಸ್ 2. 2ಇಂದ ಯಾವ್ದು ಮಲ್ಟಿಪಲ್ ಆಗುತ್ತೆ? 4 ಮತ್ತು 6. ಸೊ ಎ ಇಸ್ ಮಲ್ಟಿಪಲ್ ಆಫ್ ಬಿ. ಎ ಇವಾಗ ಬಂದು 2 ಆಗುತ್ತೆ ನಾವು ತೊಗೊಂಡಿರೋ ಪ್ರಕಾರ. ನೆಕ್ಸ್ಟ್ ಹೋದರೆ 2 2, ದೆನ್ 4 2, 6 2 ಈ ಥರ ಆಗುತ್ತೆ. ಮತ್ತು 3 3, 3 1 ಟೇಬಲಲ್ಲಿ 3 ಬರುತ್ತೆ, 3 1 ಟೇಬಲಲ್ಲಿ 6 ಬರುತ್ತೆ. ಆ ಥರ ಮಾಡಿಕೊಂಡು ಇರೋದು 4 4 ಮತ್ತು 6 6. ಮ್ಯಾಟ್ರಿಕ್ಸ್ ಹೇಗೆ ಹಾಕಬೇಕು ಅಂದರೆ ಅಸ್ಯೂಮ್ ದ್ಯಾಟ್ ನಿಮಗಿಲ್ಲಿ ಎಷ್ಟು ಎಲಿಮೆಂಟ್ ಇದೆ? 5 ಎಲಿಮೆಂಟ್ ಇದೆ ಅಲ್ವಾ. ಅಸ್ಯೂಮ್ ದ್ಯಾಟ್ ಮೇಲ್ಗಡೆ 1 2 3 4 6 ಇದೆ ಅಂತ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ 1 2 3 4 6 ಅಂತ. ಮತ್ತು ಈ ಕಡೆನೂ ವರ್ಟಿಕಲಿ ಕೂಡ 1 2 3 4 6 ಅಂತ ಇದೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಮ್ಗೆ ಇಲ್ಲಿ ಯಾವ್ಯಾವ ರಿಲೇಷನ್ ಸಿಕ್ಕಿದೆ? 1 1 2 1 ಆ ಥರ. ಈ ಲೆಫ್ಟ್ ಸೈಡಲ್ಲಿರೋ ರಿಲೇಷನ್ ಎಲ್ಲನೂ ವರ್ಟಿಕಲಿ ನೋಡಿ, ರೈಟಲ್ಲಿರೋದೆಲ್ಲ ಹಾರಿಸಾಂಟಲಿ ನೋಡಿದ್ರೆ 1 1 ಇರೋ ಕಡೆ 1 ಇದೆಯಾ? ಇದೆ. ನೆಕ್ಸ್ಟ್ ಮಿಕ್ಕಿದ್ದು ಯಾವುದು 1 ಪಕ್ಕ ಇನ್ಯಾವುದು ನಂಬರ್ ಇಲ್ಲ. ಸೊ ನೆಕ್ಸ್ಟ್ 2 ತೊಗೋತೀವಿ, ಸೆಕೆಂಡ್ ಲೈನಿಗೆ ಬರ್ತೀವಿ, 2 1 ಇದೆಯಾ? ನೆಕ್ಸ್ಟ್ 2 ಜೊತೆಗೆ ಇನ್ಯಾವುದಿದೆ? 2 2ನೂ ಇದೆ. ಸೊ 2 2ಗೂ 1 ಹಾಕಿದ್ದೀವಿ ಇಲ್ಲಿ. ಅಸ್ಯೂಮ್ ದ್ಯಾಟ್ ಇವೆಲ್ಲ ಎಲಿಮೆಂಟ್ಸ್ ಇದೆ ಅಂತ. ಯಾವ್ಯಾವ್ದು ನಮಗೆ ಅಲ್ಲಿ ರಿಲೇಷನ್ ಇದೆಯೋ ಆ ಕಡೆ ಇರೋ ಕಡೆ ಎಲ್ಲ 1 ಹಾಕಬೇಕು. ದೆನ್ ಡೈಗ್ರಾಫ್. ವಾಟ್ ಈಸ್ ದಿಸ್ ಡೈಗ್ರಾಫ್? 1ಇಂದ 1ಗೆ ಇದೆಯಾ? ಸೊ ಇದೆಲ್ಲ ಸೆಲ್ಫ್ ಲೂಪ್ಸು. ಎಲ್ಲ ನಂಬರಿಂದ ಡಿವೈಡ್ ಆಗುತ್ತೆ. ಲೈಕ್ 1ಇಂದ 1ಗೆ ಡಿವೈಡ್ ಆಗುತ್ತೆ, 2 2ನ ಡಿವೈಡ್ ಮಾಡುತ್ತೆ,
2 ಮಲ್ಟಿಪ್ಲಿಕೇಷನಲ್ಲಿ 2 ಇರುತ್ತಲ್ವ. ಸೊ ಆಯಾ ನಂಬರ್ಗಳು ಆಯಾ ಮಲ್ಟಿಪ್ಲಿಕೇಷನಲ್ಲಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಆಯಾ ಲೂಪ್ಗಳನ್ನ ಹಾಕ್ಬಿಡೋದು, ಸೆಲ್ಫ್ ಲೂಪ್ ಅಂತಾರೆ ಇವುಗಳನ್ನ. ಅದಾದಮೇಲೆ ನೆಕ್ಸ್ಟ್ ಇನ್ಯಾವ ರಿಲೇಷನ್ಸ್ ಇರುತ್ತೆ ಇಲ್ಲಿ ಕೊಟ್ಟಿದ್ದು. ಇಲ್ಲಿ ನಾವು ಗ್ರಾಫಲ್ಲಾದರೂ ನೋಡಿಕೊಂಡು ಮ್ಯಾಟ್ರಿಕ್ಸಲ್ಲಾದರೂ ನೋಡಿಕೊಂಡು ಗ್ರಾಫ್ ಹಾಕ್ಬೋದು, ಅಥವಾ ರಿಲೇಷನ್ಸ್ ನೋಡಿ ಆದರೂ ಗ್ರಾಫ್ ಹಾಕ್ಬೋದು. ಸೊ ಹಿಯರ್ ಇವಾಗ 2 ಇಂದ 1ಗಿದೆ, 2 ಇಂದ 1ಗೊಂದು ಆ್ಯರೋ ಮಾರ್ಕ್. ನೆಕ್ಸ್ಟ್ ಅಗೇನ್ 3 ಇಂದ 1ಗೊಂದು ಆ್ಯರೋ ಮಾರ್ಕ್, 4 ಇಂದನೂ 1ಗೊಂದು ಆ್ಯರೋ ಮಾರ್ಕ್, 6 ಇಂದ 1ಗೆ, 2 ಇಂದ 2ಗೆ, ದಟ್ ಈಸ್ ಸೆಲ್ಫ್ ಲೂಪ್. 4 ಇಂದ 2ಗೊಂದು, 6 ಇಂದ 2ಗೊಂದು, 3 ಇಂದ 3ಗೊಂದು, 6 ಇಂದ 3ಗೆ ಆ್ಯರೋ ಮಾರ್ಕು ಆಯಾ ಜಾಗಕ್ಕೆ ಹಾಕಬೇಕು. ದಟ್ ಈಸ್ ಡೈಗ್ರಾಫ್. ಇಷ್ಟು ಬರೆದ್ರೆ ನಿಮಗೆ 7 to 8 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ ಅಷ್ಟೇ. ಮತ್ತು ಇವಾಗ ಇನ್ನೊಂದಿದೆ ಇನ್ ಡಿಗ್ರಿ ಮತ್ತು ಔಟ್ ಡಿಗ್ರಿ ಅಂತ. ಇನ್ ಡಿಗ್ರಿ ಅಂದರೆ ಆ ನಂಬರಿಗೆ ಎಷ್ಟು ಆ್ಯರೋ ಮಾರ್ಕ್ಸ್ಗಳು ಬಂದಿವೆ ಅಂತ. ಔಟ್ ಡಿಗ್ರಿ ಅಂದರೆ ಆ ನಂಬರಿಂದ ಎಷ್ಟು ಆ್ಯರೋ ಮಾರ್ಕ್ಸ್ಗಳು ಹೋಗಿದೆ ಅಂತ. ಈಗ 1 ಹತ್ರ ತೊಗೊಳ್ಳೋಣ, 1ಇಂದ 3 ಹೋಗಿದೆ, 4 ಹತ್ರ 3 ಬಂದಿದೆ. ಸೊ ಅದನ್ನೇ ಇಲ್ಲಿ ನಾವು ಟೇಬಲ್ ಹಾಕಿ ಬರೆದಿದ್ದೀವಿ ಅಷ್ಟೇ.